ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಬಂದು ನೆನ್ನೆ ವಿಡಿಯೋನೇ, ಇದಕ್ಕೆ ಕಂಟಿನ್ಯೂ ಆಗ್ತಿದೆ. ಪಾರ್ಟ್ 2 ಆಗಿ ಮಾಡ್ತಾಯಿದ್ದೀನಿ, ಯಾಕಂತಂದರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಇದರಲ್ಲಿ ಏನೇನು ತೋರಿಸಿದ್ದೀನಿ ಅಂತಂದರೆ ಗೈಸ್, ಪ್ರತಿಯೊಂದು ಶಿಲ್ಪಿಗಳು ಮತ್ತು ಶಿಲೆಗಳು, ಹಾಗೆ ನವರಾತ್ರಿದು ದುರ್ಗೆಗಳು, ಪ್ರತಿಯೊಂದು ಸ್ಟ್ಯಾಚುಸ್ಗಳಿದೆ ಗೈಸ್. ಇಲ್ಲಿ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ನೋಡಿ ಹಾಗೆ ಕಣ್ ತುಂಬ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ನೀವೇನಾದರೂ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಇಲ್ಲಿಗೆ ಹೋಗೋದಂತೂ ಮಿಸ್ ಮಾಡಲೇಬೇಡಿ ಗೈಸ್. ಅಷ್ಟು ತುಂಬ ಚೆನ್ನಾಗಿದೆ. ಇದು ಸಕ್ಕತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಈ ಪ್ಲೇಸಲ್ಲಂತೂ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನದಿಗಳದ್ದಾಗಿರ್ಬೋದು ಅಥವಾ ಈ ಸ್ಟ್ಯಾಚುಸ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ಇದೆಲ್ಲ ನೋಡಲೇಬೇಕು ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲೂ ಹಾಗೆ ನೋಡಿಕೊಂಡು ನೀವು ಕೂಡ ಹೋದಾಗ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ಇದೇ ಕಂಟಿನ್ಯೂ ಆಗುತ್ತೆ ಈ ವಿಡಿಯೋದಲ್ಲಿ, ನೋಡ್ತಾ ಇರಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಮತ್ತು ಇದರಲ್ಲಿ ಗೈಸ್ ಏನಪ್ಪ ಅಂತಂದರೆ, ಹಳೆ ಕಾಲದಲ್ಲಿ, ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಮಾಡ್ತಾಯಿದ್ರು, ಜನಗಳು ಹೇಗಿದ್ದರು, ಏನು ಮಾಡ್ತಾಯಿದ್ರು, ಬೆಳೆ ಹೇಗೆ ಬೆಳೀತಾಯಿದ್ರು, ಮನೆ ಹತ್ರ ವ್ಯವಸಾಯ ಇದ್ದು ಪ್ರತಿಯೊಂದು ಮಾಡಿದ್ದಾರೆ ಗೈಸ್. ಈ ಜಾನಪದ ಲೋಕ ಇದೆ ರಾಮನಗರ ಹತ್ರ, ಅಲ್ಲಿಗೆ ಹೋದರೆ ಈ ಥರದ್ದೆಲ್ಲ ನೋಡ್ಬೋದು. ಬಟ್ ಅಲ್ಲಿಗಿಂತ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಚಿಕ್ಕ ಚಿಕ್ಕದಾಗಿ ಪುಟ್ಟದಾಗಿ ಮಾಡಿದಾರಲ್ಲ, ಎಲ್ಲ ಒಂದೇ ಹತ್ರ ಇದೆ. ಈ ಜಾನಪದ ಲೋಕದಲ್ಲಿ ತುಂಬ ದೊಡ್ಡ ದೊಡ್ಡ ಸ್ಪೇಸಸ್ಸು ಅಷ್ಟೊಂದು ಲೈಕ್ ಅನಿಸ್ಲಿಲ್ಲ ನನಗೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಂತೂ ಮಿಸ್ ಮಾಡಲೇಬೇಡಿ, ನೋಡಿಕೊಂಡು ಹಾಗೆ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನಡಿ ನಡಿ ಬಾ, ಅದ್ರ ಮೇಲೆ ಹತ್ಬಾರ್ದು ಬಾ ಮಗನೆ. ಲಿಂಗ ನೋಡಿಲಿ ಮಾಮಿ. ಪಪ್ಪು, ನನ್ನ ತಲೆ ಟಚ್ ಆಗ್ಬೋದು ಅನ್ಸುತ್ತೆ ಇದಕ್ಕೆ. ಇಲ್ಲ ಪಾಪು, ಹೋಗ್ಬಿಟ್ಟು ಆಮೇಲೆ ಸುಮ್ಮನೆ ಇರು. ಅಲ್ಲೂ ಏನೋ ಮಾಡ್ತಾರೆ ಅನ್ಸುತ್ತೆ. ಮತ್ತೆ ಇಲ್ಲಿಗೆ ಬಂದ್ವಾ? ಬೇರೆದಾ? ಶಿವಾಜಿ ಸ್ವಾಮಿ. ಈಚೆ ಹೋಗ್ತಾ ಇದ್ದೀವಿ. ಹೌದು. ಓ, ಇದು ಏನಿದು ಸ್ಯಾಟ್ಲೈಟಾ? ಏನು ಹೇಳ್ತಾರೆ, ನವಗ್ರಹ ಸ್ಯಾಟ್ಲೈಟು. ಸಕ್ಕದಾಗಿ ಮಾಡಿದ್ದಾರೆ ಪಾಪು. ನೀನು ಅದು ಓ, ಇಲ್ಲಿ ಇದು ಉಪಗ್ರಹ ಉಡಾವಣೆ ಮಾಡೋದು. ಸಾವಿತ್ರಿ ಬಾಯಿ ಸಕ್ಕದಾಗಿದೆ. ಓ, ಇಲ್ಲಿ ಇದು ಸೂಪರ್ ಆಗಿದೆ. ನಡಿಮಾ, ಇದು ಸೂಪರ್ ಆಗಿದೆಯಾ? ಇದ್ರಲ್ಲಿ ಯಾರ್ದಾದ್ರು ಒಬ್ಬರ ಹೆಸರು ಹೇಳು ನೋಡೋಣ. ನೀನು ಒಬ್ಬರ ಹೆಸರು ಹೇಳು ನೋಡೋಣ. ಇದ್ರಲ್ಲಿ ಯಾರ್ದಾದ್ರು. ಚಾಕು. ಅವ್ನು ಚಾಕು ಅಲ್ಲ ಹೇಳ್ತಿರೋದು, ಕತ್ತಿ. ನರಗುಂದ ದೇಸಾಯಿ. ಬಾ, ಇಲ್ಲಿ ಆಂಜನೇಯ ಮಾಮಿ ಇದೆ ನೋಡಿ. ಇದು ಕನ್ನಡಾಂಬೆ. ಕನ್ನಡಾಂಬೆ. ನಡಿ ನಡಿ. ಕನ್ನಡಾಂಬೆ. ಹಾಂ, ಅಂಬೆ. ಕನ್ನಡಾಂಬೆ. ವಾವ್, ಅಯ್ಯೋ ಮಸ್ತ್ ಮಾಡಿದ್ದಾರೆ ಕಣ್ರಿ. ವಾ, ಇದು ಏನು ಜಾನಪದ ಲೋಕಕ್ಕೆ ಹೋಗಿದ್ವಲ್ಲ ನಾವು, ಆ ಥರ ಇದೆಲ್ಲ ಅಲ್ವಾ? ಸೂಪರ್ ಆಗಿದೆ. ಇದೆಲ್ಲ ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ಲ ಮೊನ್ನೆ ಮನೆಗಳಲ್ಲಿ. ಮುಟ್ಬಾರ್ದು. ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ಲ ಅದನ್ನು ಈಗಿನ ಕಾಲದವ್ರಿಗೆ ತೋರಿಸ್ಕೊಟ್ಟಿದ್ದಾರೆ ಇವರು. ಬಾ, ರಿಯಲ್ ಮನೆ ಒಳಗಡೆ ಹೋಗೋ ಥರ ಇದೆ ಇದು ಅಲ್ವಾ? ಪೇಂಟು 3D ಪೇಂಟು ಸಕ್ಕದಾಗಿದೆ ಮಾತ್ರ. ಅಯ್ಯೋ ಅಯ್ಯೋ, ಅಲ್ಲೊಬ್ರು ಕೂತಿದ್ದಾರೆ. ಮಸ್ತ್ ಐತೆ ಮಾತ್ರ. ಹಿಂಗೆ ಮಾಡ್ತಾಯಿದ್ರು ಹಳೆ ಕಾಲದಲ್ಲೆಲ್ಲ ಅಂತ ತೋರಿಸಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ. ಅಜ್ಜಿ ನೋಡಿ ಹೆಂಗೆ ಕೋರಿಟ್ ಕನಿತೈತೆ. ಅಯ್ಯೋ, ಇದು ಅಷ್ಟೇ ಕಣ್ರಿ. ಅಯ್ಯೋ, ಎಷ್ಟು ಕ್ಯೂಟ್ ಆಗಿದೆ. ಜಾನಪದ ಲೋಕಕ್ಕಿಂತ ಇದು ಸಕ್ಕತ್ತಾಗಿದೆ ಮಾತ್ರ. ಅಲ್ಲೊಂಥರ ದೊಡ್ಡ ದೊಡ್ಡದು, ಇಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ಹ್ಞೂ, ಮೇಲೇನು ಮಾಡಿದ್ದಾರೆ ಇಲ್ಲಿ. ಅಟ್ಟ, ಇದು ಅಟ್ಟದ ಮೇಲೆ ಮಕ್ಕಳು ಆಟ ಆಡ್ತಾರೆ. ಹಾಯ್ ಮಾಡ್ತಾವ್ರು ನೋಡು. ಅಂಬನೂ ಐತೆ. ವಾವ್, ಭತ್ತ ತೋರಣ. ಎಣ್ಣೆ ಟಿನ್ಗಳೆಲ್ಲ ಇಟ್ಟಿದ್ದಾರೆ. ರಿಯಲ್ ಕಡಲೆ ಬೀಜ ಏನು? ಅದು ಕೊಬ್ಬರಿನೂ ರಿಯಲ್ ಏನಲ್ವಾ? ವಾವ್, ಏನು ಏನು ಏನಿದೆ ಅಲ್ಲಿ? ಓ, ಏನು ಮಾಡ್ತಾ ಇದ್ದಾರೆ. ಏನು ಕರ್ಪೂರದ ಪ್ಯಾಕೆಟ್ಗಳು ಹಾಕಿದ್ದಾರೆ ಅದರೊಳಗಡೆ.
ಕೊಬ್ಬರಿ ಕಾಯಿ ಅರ್ಶಿನ ಕುಂಕುಮ ಮರದೇನೋ ಇದು ಇದು ಕಂಡ್ರಿ ನಾನು ಹೇಳಿದ್ದು ಇದು ಮಾಮೂಲಿ ಪೂಜೆ ಸಾಮಾನು ಮರೋದು. ಇಲ್ಲಿ ಕುಲ್ಮೆ ಅಂದರೆ ಇಲ್ಲೇ ಮಾಡ್ಕೊರಲ್ಲ ಎಲ್ಲ ಮಸ್ತಾಗಿ ಮಾಡೋರು ಮಾತ್ರ. ನಾನೇ ಅದ್ರ ಒಳಗಡೆ ಹೋಗ್ತಾರೆ ಅನ್ನಿಸ್ತಾ ಇದೆ. ಆ ಥರ ಇದೆ ಡೋರ್ಗಳು 3D ಪೇಂಟಿಂಗು. ಇಲ್ಲಿ ಹಳ್ಳಿ ಕಟ್ಟೆ. ರಿಯಲ್ ಹಳ್ಳಿ ಮರನೇ ಅನ್ಸುತ್ತೆ ಇದು. ಹಳ್ಳಿ ಮರನಾ ಬೇವಿನ ಮರನ? ಮಕ್ಕಳು ಆಟ ಆಡ್ತಿರೋದು. ಇಲ್ಲಿ ದೇವರು ನಂದಿ ಇದೆ, ಇಲ್ಲಿ ಲಿಂಗ ಇದೆ, ಇಲ್ಲೊಂದು ಕನ್ನಡಾಂಬೆ ಇದೆ. ಅಲ್ಲ ಇದು ಭಾರತಾಂಬೆ ಕನ್ನಡಾಂಬೆ. ನೋಡ್ತಾ ಇದೆಯಾ ಕಂದ ನೀನು ಲಡ್ಡು? ಪಾಪು ಪ್ರಾಚೀನ ಭಾರತ ಖ್ಯಾತ ಗಣಿತ ತಜ್ಞ ಆರ್ಯಭಟ. ಮೊಗ್ಲಿಂಗ್ ಕೆಳವನ ಕಟ್ಟೆ ಗಿರಿಯಮ್ಮ ಕೊರವಂಜಿ. ಮೇಲಿನ ಪೇಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಆಕಾಶ ಅಕ್ಕಿ ಯಾರ ಥರ, ಅದೇ ಅಕ್ಕಿ ಯಾರ ಥರ ಆಕಾಶ. ಅದನ್ನೇ ಹೇಳಿದ್ದು ನಾನು, ಆಕಾಶ ಥರ ಮಾಡಿದ್ದಾರೆ ಅಂತ. ಲೈಟಿಂಗ್ಸ್ ಹಂಗೆ ಹಾಕಿದ್ದಾರೆ. ಇಲ್ಲೆಲ್ಲ ನೋಡು ಮಗನೆ ಹೆಂಗಿತ್ತು ಆಗಿನ ಕಾಲದಲ್ಲಿ ಅಂತ ಅಷ್ಟೇ. ಎಲ್ಲ ಮಾಡಿದ್ದಾರೆ. ಪಾಪು ನೋಡಿಲಿ ಅಜ್ಜಿ ಜೊತೆ ಆಟಾಡ್ತಾ ಇದೆ. ಪಾಪು ಇಲ್ಲಿ ನೋಡಿಲಿ ಪಾಪು ಅಜ್ಜಿ ಜೊತೆ ಕುತ್ಕೊಂಡು ಹೆಂಗೆ ಆಟಾಡ್ತೈತಿ ಅಂತ. ಭತ್ತ ಕೊಟ್ಟೋದು ಇದೇನು ಪಾತ್ರೆ ಇದು ಮಾಡ್ತಕೊಳ್ಳಿ. ಶಿಲ್ಪಿ ಕಿತ್ತದು. ಸಂಗೀತ ಶಾಲೆ ಡ್ಯಾನ್ಸ್ ಮಾಡ್ತಾರೆ ನೋಡು ಮಗನ. ಇಲ್ಲಿ ಸ್ವೀಟ್ ಮಾಡ್ತಾರೆ, ಮಿಠಾಯಿ ಅಂಗಡಿ. ಇಲ್ಲಿ ಓ ಇಲ್ಲೊಂದು ಪಾಪ ನಿಂತೈತೆ ನೋಡೋ. ಇಲ್ಲಿ ಅಷ್ಟೇ ಮಾಡೋದು. ಅಲ್ಲೊಂದು ಪಾಪ ನಿಂತೈತೆ ನೋಡಿ. ಹೋಗೋಣ ಸುಮ್ಮನೆ. ಇದೇನು ಮಾಡ್ತಿದ್ದೀನಿ? ಆಯುರ್ವೇದ ಪಂಡಿತರು ರೋಗಿಗೆ ತಮ್ಮ ಮನೆಯಲ್ಲಿ ಚಿಕಿತ್ಸೆ ಮಾಡ್ತಿರುವ ಪ್ರಕರಣ ಸಂದರ್ಭ. ಸುಣ್ಣ ಬೇಯಿಸ್ತಾರ? ಯಾಕೆ? ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಉಪಯೋಗ ಸುಣ್ಣವನ್ನು ಹೇಗೆ ತಯಾರು ಮಾಡ್ತಾರೆ ಎಂಬುದನ್ನು ದೃಶ್ಯ. ಗಾಯ ಆಡ್ತವ್ರಿ ಗಾಯ. ಬಾಳೆ ಬಮ್ಮ ಇಲ್ಲ ಇರೋ ಕೊಡ್ತಾರೆ, ಕರ್ದು ಕೊಡ್ತಾರೆ. ಹೂ ಕಟ್ತಾರೆ ಹೂಗಾರರು. ಇದನ್ನ ಬಿದ್ದಾ ನೋಡು. ಮನೆ ಕ್ಲೀನ್ ಮಾಡ್ತವ್ರೆ ಎಲ್ಲ. ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ. ಇದೇನು? ಪತ್ತಾರರು ಅಕ್ಕ ಸಾಲಿಗರು. ಇಂದಿನ ಕಾಲದಲ್ಲಿ ಚಿನ್ನ ಬಳಿಯ ಕೆಲಸವನ್ನು ಇವರು ಮಾಡುತ್ತಿದ್ದರು. ಈಗ ನೀವು ನೋಡುತ್ತಿರುವುದು ಮಗುವಿನ ತಾಯಿ ತನ್ನ ಹಸುಗಿಸಿಗೆ ಕಿವಿ ಚುಚ್ಚಿಸಲು ಅಕ್ಕ ಸಾಲಿಗರ ಬಳಿ. ಓ ಇಲ್ಲಿ ಐಟಮ್ಗಳು ಇಟ್ಟವ್ರು ನೋಡ್ರಿ. ಸೇವಿಂಗ್ ಶಾಪು ಏನಂತಾರೆ ಕನ್ನಡದಲ್ಲಿ? ಇದು ಬಟ್ಟೆ ಟೈಲರಿಂಗ್ ಅಲ್ಲ, ಐರನ್ ಬಾಕ್ಸು. ಇದ್ದಿಲು ಇದು ಮಾಡ್ತಾರಲ್ಲ, ಅದರಿಂದ ಮಾಡ್ತಾರಲ್ಲ ಅದು. ಕುರುಬರ ಮನೆ. ನಮ್ಮನೆ ಕಲ್ಲ ಇದು, ನಮ್ಮನೆ ಕುರುಬರ ಮನೆ. ನೋಡೋದು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಅವ್ರ ಅಮ್ಮ ಕೆಲಸ ಮಾಡ್ತಾಯಿದ್ರೆ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂತ. ನೀನು ಇರ್ತೀಯ, ನೀನು ಹಿಂಗೆ ಆಡ್ತೀಯ ಗೊತ್ತಾ? ನೀನು ಗೊಂಬೆ ಕಣ ಕೂರಿಸ್ಬಿಟ್ಟು ಹಾಸ್ಪಿಟ್ಲೆಲ್ಲ ಇದು. ಕಟ್ಟಾಕೋದು ಪಟ್ಟಾಕೋದು ಇದೆಲ್ಲ ನೀರು ಸೌಂಡ್ ಆಗ್ತೈತೆ. ಮೊನ್ನೆ ಸಿಮೆಂಟು. ಭಾರತದ 7 ಪವಿತ್ರ ನದಿಗಳು ಎಲ್ಲ ಇದ್ದೇವೆ. ಗೋದಾವರಿ, ಸರಸ್ವತಿ. ವಾವ್. ತಿಮ್ಮರಾಜ ಒಡೆಯರು ಎಲ್ಲ ಇಲ್ಲೇ ಅವರೇ. ನರ್ಮದಾ ಚೆನ್ನಾಗಿ. ಯಮುನಾ. ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿಂದ ಬರ್ತಾರದು ಇದು. ಹಾಂ, ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗಗಳು. ಸೋಮನಾಥ ಜ್ಯೋತಿರ್ಲಿಂಗ ಗುಜರಾತ್, ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ನಾಸಿಕ್. ಸಿಕ್ಕಾಪಟ್ಟೆ ಇದೆ. ಓ ಇದು ಲಿಂಗನಾ? ಕೇದಾರನಾಥ ಜ್ಯೋತಿರ್ಲಿಂಗ ಉತ್ತರಾಖಂಡಲ್ಲಿರೋದು. ವಾ ಚೀಟಿ ಹೋಗೋಣ ಸುಮ್ಮನೆ. ಭೀಮಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ.
ಕಾಶಿ ವಿಶ್ವನಾಥ ಉತ್ತರ ಪ್ರದೇಶ ಇದೆಲ್ಲ ಅಲ್ಲೂ ಆ ಕಡೆನೂ ಲಿಂಗಗಳಿರ್ತವೆ ಅಂತ ನನಗೆ ಈಗಲೇ ಗೊತ್ತಾಗಿತ್ತು ಸರ್. ಆಂಧ್ರ ಪ್ರದೇಶ. ಓ ಇಲ್ಲೇ ಇದೀನಲ್ಲ, ಇದು ರಾಮೇಶ್ವರ. ಓಂಕಾರೇಶ್ವರ ಮಧ್ಯಪ್ರದೇಶ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಇದು ಮಧ್ಯಪ್ರದೇಶ. ಎರಡು ಇದು ಗುಜರಾತಲ್ಲಿ ಎರಡು, ಇದರಲ್ಲಿ ಎರಡು, ಮಧ್ಯಪ್ರದೇಶದಲ್ಲಿ ಎರಡು. ಗ್ರೀಷ್ಮೇಶ್ವರ ಔರಂಗಾಬಾದ್. ವೈದ್ಯನಾಥೇಶ್ವರ ಜಾರ್ಖಂಡ್. ಓ ಇಲ್ಲೊಂದು ನದಿ ಇದೆ, ಕಾವೇರಿ ನದಿ ಮಗನ, ಇದು ಕಾವೇರಿ ನದಿ. ಇದು ಗಂಗಾ ನದಿ. ಬಾ. ಓ ಈ ನದಿ ನೀರೇ ಬರ್ತಾ ಇಲ್ಲ. ಯಾವ ನದಿ ಇದು? ಸಿಂಧು ನದಿ ನೀರೇ ಇಲ್ಲ, ಫುಲ್ ಖಾಲಿ ಹೋಗಿದೆ. ಓ ಇಲ್ಲಿ ಋಷಿಗಳು, ಸಪ್ತ ಋಷಿಗಳು ಅತ್ರಿ ಮಹರ್ಷಿ, ವಶಿಷ್ಠ ಋಷಿ, ಕಶ್ಯಪ ಮಹರ್ಷಿ, ಸಪ್ತ ಮಾತೃಕೇಯ, ಮಹೇಶ್ವರಿ, ಓ ಕುಮಾರಿ. ಪರವಾಗಿಲ್ಲ ರೀ, 100 ರೂಪಾಯಿ ಟಿಕೆಟ್ ಆರಾಮಾಗಿ ಕೊಟ್ಬಿಟ್ಟು, ಅದೇ 50 ರೂಪಾಯಿ ಒಬ್ರಿಗೆ ಆರಾಮಾಗಿ ನೋಡ್ಬೋದು. ಫುಲ್ಲು ಎಷ್ಟು ಚೆನ್ನಾಗಿದೆ ಉತ್ತ. ಏಯ್ ಬರೋ, ಕನ್ಫ್ಯೂಸ್ ಆಗಿಬಿಡ್ತು ಅಲ್ವಾ? ಆರಾಮಾಗಿ 50 ರೂಪಾಯಿ ಒಬ್ಬರು ಟಿಕೆಟ್ ಅಂದರೆ ಆರಾಮಾಗಿ ಬಿಡ್ತು. ಚಾಮುಂಡಿ ಇಲ್ಲೂ ಹಿಂದೆ ನೀರು ಹತ್ರ ಇಟ್ಟಿದ್ರೆ ಇನ್ನೂ ಸಾಕಾಗಿರೋದು. ಇವರೆಲ್ಲ ಯಾರು ಬನ್ನೆ? ಇವರೆಲ್ಲ ಯಾರು? ಯಾವ ತಾತ? ಓ ಇದು ಏನಿದು? ಕಣ್ಣಪ್ಪ, ಬೇಡರ ಕಣ್ಣಪ್ಪ. ಆಚೆ ಬಂದ್ವಿ ಅನ್ಸುತ್ತೆ. ಗೈಸ್ ಈಗ ಟ್ರೆಂಡಿಂಗಲ್ಲಿ ನಡೀತಿದೆಯಲ್ಲ ಈ ಥರ ವಿಡಿಯೋ ಮಾಡಿಸ್ತಾ ಇದ್ದಾರೆ. ಬರೀ ದೊಡ್ಡವನಿಗೆ ಸಾಕು ಅಂತಿದ್ರು, ಇಲ್ಲ 3 ಜನ ಮಾಡಿಸ್ಕೊಳ್ಳಿ ಅಂತ ಕಳಿಸಿದ್ದೀನಿ. ಲಡ್ಡು ಇಲ್ಲಿ ಚಿನ್ನಮ್ಮ, ಲಡ್ಡು ಕಂದಮ್ಮ, ಸ್ಮೈಲ್ ಮಾಡಿ, ಸ್ಮೈಲ್. ತಿರುಗು ಆ ಕಡೆಗೆ ತಿರುಗು ಪಪ್ಪು. ಅದನ್ನ ನೋಡು ಹಂಗೆ, ಅದನ್ನ ಮುಂದೆ ಬಂದಾಗ ಮುಂದೆ ನೋಡು. ಊಟ ಮಾಡಕ್ಕೆ ಹೋಗ್ತಿದ್ದೀವಿ, ತಟ್ಟೆ ತೊಳ್ಕೊಂಡು ಹೋಗ್ಬೇಕು ನಾವೇ. ಯಾರು ಅನ್ಕೊಂಡೆ? ನಿಮ್ಮ ಅಣ್ಣ ಅನ್ಕೊಂಡ? ಅವರೇ ಕರ್ಕೊಂಡು ಹೋಗ್ತಾರೆ. ಹೋಗಿ ಯಾರು ಪಾಪು? ಯಾರು ನೋಡ್ದಾ ಯಾರ್ಲಾ? ಹಂಗಲ್ಲ ಬರೀ ತಟ್ಟೆ. ಅನ್ನ ತಗೊಬರ್ತಾವ್ರಿ ತಿಂದು. ಇಡಿ ಮಾಡು. ಹಾಂ ಎಸ್ ಗಾಯ್ಸ್, ಈಗ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಡೋಕ್ಕೆ ರೆಡಿಗಿದ್ದೀವಿ. ಏನಪ್ಪ ಅಂತಂದರೆ ಇದೊಂದು ಫುಲ್ಲು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೀನಿ. ತೆಂಗಿನಕಾಯಿಗಳಂತೂ ಎಷ್ಟು ಜನ ಅಂದರೆ ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಇಲ್ಲಿ ಕಟ್ಟೋಗ್ತಾರೆ. ಏನಪ್ಪ ಅಂತಂದರೆ ಇಲ್ಲಿ ತೆಂಗಿನಕಾಯಿ ಕಟ್ಟೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ. ಹಾಗೆ ಇಲ್ಲಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಶಾಪಿಂಗ್ ಮಾಡ್ತಾ ಇದ್ದೀವಿ. ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ, ತೋರಿಸಿದ್ದೀನಿ, ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಇದು ನೋಡಿ, ಇದು ಇಲ್ಲಂದ್ರೆ ಇದು ಅವ್ರಿಗೆ ಅಭ್ಯಾಸ ಇದೆ ಬಿಡಿ. 300 ರೂಪಾಯಿ. ಅವ್ರಿಗೇನೋ 40 ರೂಪಾಯಿ ಅಂತ ಇದ್ದಾರೆ. ಅಕ್ಕ ಬಿಚ್ಚಿ ತೋರಿಸಿದೆ. ನಾತಮ್ಮ ಅಜ್ಜಿಯವರು
ಒಳಗೆ ಹಾಕ್ಬಿಟ್ಟವ್ರೆ ಬಾಕ್ಲೊಳಗಡೆ. ಏನಪ್ಪ ಏನು ಬೇಕು? ಇಲ್ಲ ಅವನು ಏ ಬಾರೋ ಏಯ್ ಓ ಹುಡುಗಿರಿ ಚೇರ್ಕೊಟ್ಟು ಬಾ. ವಾ ಕ್ಯಾಶ್ ಇದನ್ನ ತಗೊಂಡು ಸುಮಾರು ಕಿತ್ತೋಗೋದು ಮುರಿದೋಗೋದು. ಕೊಡಿ ಇವಂಗೂ ಆಯ್ತದೆ ತಗೊಡಿ ಅದನ್ನ. ಅಂಬ ಹಸು ಅಯ್ಯೋ ಮೇಯಿಸ್ತಾನೆ ತಗೊಂಡೋಗಿ ಎಲ್ಲ ಇದಕ್ಕೆ ಬಿಸಾಕೊಂಡು ಬಾ. ಗಿಲ್ಕಿತದ ನೋಡ್ರಿ ಒಂದು ಅಲ್ಲ ನೋಡಿದ್ವಿ ಎಲ್ಲಿ ಅಲ್ಲ ನೋಡಿದ್ವಿ ಅಲ್ಲ ನೋಡಿ ಚಿಕ್ಕವು ಅಮ್ಮ ಗಿಲ್ಕಿ ಇಷ್ಟೇನ ಇರೋದು? ಎಷ್ಟು ಸೆಟ್ಟೆ 100 ರೂಪಾಯಾ ರೀ? ಸೆಟ್ಟು 100 ರೂಪಾಯಿ. ಭತ್ತ ಹೊಸಿ ಇಲ್ಲೇ ಉದ್ರೋದು ರೀ. ಸೆಟ್ 100 ರೂಪಾಯಿ. ಎಲ್ಲ ಆ ಥರನೇ ಐತೆ. ಮಾಮೂಲಿ ಹೆಂಗೆ ಎಲ್ಲ ಹಂಗೆ ಬಿಡು. ಅಲ್ಲೆಲ್ಲ ಬಿಡು. ತಗೊಳ್ರಿ ಇರಲಿ ತೊಳಿ ಕವರ್ಗೆ ಹಾಕಿ. ಅಪ್ಪೋ ಸುಮ್ಗಿರ್ಬೇಕು. ಇಲ್ಲ ಬೇಡ ಮಾಮೂಲಿ ಎಲ್ಲ ಹತ್ರನೂ ಹಿಂಗೆ ಚಿಕ್ಕ ಛತ್ರಿ ಅದು ಕೊಟ್ಬಿಡು ಅಜ್ಜಿಗೆ. ಇತ್ತಕವ ಇದೇ ಒಂದು ಹೋದ್ರೆ ಇರ್ತದೆ ಇನ್ನೊಂದು ಬೇಡ. ಅದು ಕೊಟ್ಬಿಡ್ಲ ಅಜ್ಜಿಗೆ. ಇದ್ರ 100 ರೂಪಾಯಿ ಕೊಡಿ. ಪುರಿ ಹಾಕೋಣ. ಏಯ್ ಬಾಮ ಎಷ್ಟು ಲೀಟ್ರ್ ಪುರಿ? ಇಲ್ಲೇ ಮಡಿಕತ್ತಾರ ಆಮೇಲೆ ನಿನ್ನ ಪುರಿ ಮರಕ್ಕೆ ಗೊತ್ತಾಯ್ತಾ? ಬಸ್ಮತಿ ನೋಡಿ ಯಾವ್ದನ್ನ ಮುದ್ದೂರು ಚಾಪಟ್ ನೋಡಿದ್ರು ಬರೀ ಗೌಡ್ಗೆರೆ ಅಂತ ಹೇಳ್ತೀವಿ. ಹಾಗೆ ನನಗೆ ಸ್ವಲ್ಪ ಕ್ಲಿಪ್ಸು ರಿಬ್ಬನ್ಸ್ ಎಲ್ಲ ಬೇಕಿತ್ತು, ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಇಲ್ಲಿ ನನ್ನ ಮಗ ಕಿತಾಪತಿ ಮಾಡ್ತಾ ಇದ್ದಾನೆ, ಏನೇನೋ ಬೈತಾ ಇದ್ದಾನೆ. ಅದಕ್ಕೆ ಆಂಟಿನು ಮತ್ತು ಅಂಕಲ್ಲು ಏನು ಇಷ್ಟು ಚುರುಕಿದಾನಲ್ಲ ಈ ಹುಡುಗ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ರು ಅವನು. ಹಾಗೆ ತೊಗೊಂಡು ನನಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ತೊಗೊಂಡು ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಅವನ್ನೇ ನೋಡ್ತಾ ಇದ್ದಾರೆ, ಬೈತಾ ಇದ್ದಾನೆ ಅವನು, ಏನೇನೋ ಬೈತಾ ಇದ್ದ ಅವ್ರ ಅಪ್ಪಾಜಿಗೆ. ಅದು ಕೊಡಿಸ್ಲಿಲ್ಲ ಇದು ಕೊಡಿಸ್ಲಿಲ್ಲ ಅಂತ. ಅದನ್ನು ಕೇಳಿಸ್ಕೊಂಡು ಏನೋ ಈ ಥರ ಎಲ್ಲ ಮಾತಾಡ್ತೀಯ ನೀನು, ಇಷ್ಟು ದೊಡ್ಡವ್ರ ಥರ ಮಾತಾಡ್ತೀಯಲ್ಲ ಅಂತ ಎಲ್ಲ ರೇಗಿಸ್ತಾಯಿದ್ರು. ಇಲ್ಲ ಈಗ ಕಟ್ಟಾಕೊಂತೀವಿ ನಿನ್ನ ಅಂತೆಲ್ಲ ರೇಗಿಸ್ತಾಯಿದ್ರು. ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಮದ್ದೂರು ಬಸ್ಸು ಈಗ ಹೋಗಿದೆಯಂತೆ, ಈಗ ಅಲ್ಲಿಂದ ಬರುತ್ತೆ, ಇನ್ನೂ ಅರ್ಧ ಗಂಟೆ ಆಗುತ್ತೆ ಅನಿಸುತ್ತೆ. ನೋಡೋಣ. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದೆ. ನಮ್ಮ ಚಿಕ್ಕ ಪಾಪು ಬೇರೆ ಹೊಟ್ಟೆ ಹಸ್ಕೊಂಡಿದ್ದಾನೆ, ಬಟ್ಟೆ ಎಲ್ಲ ತಿಂತಾ ಇದ್ದಾನೆ. ನೋಡೋಣ ಎಷ್ಟೊತ್ತು ಬರುತ್ತೆ ಅಂತ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಹೆಂಗಾಯ್ತು ದರ್ಶನ? ಸೂಪರ್ ಆಗಾಯ್ತು, ಚೆನ್ನಾಗಿತ್ತು. ಈಗ ನನ್ನ ಮಗನೇ ಬಿಡ್ಕೊತಾ ಇದ್ದ, ಸುಮ್ಗಿರ್ತಾನೆ. ದೇವರು ಮಹಾಮಂಗಳಾರತಿಗೋಸ್ಕರ ನಮ್ಮನ್ನ ಅಲ್ಲೇ ಸ್ಟಾಪ್ ಮಾಡಿಸಿದ್ರು. ಸ್ಟಾಪ್ ಮಾಡ್ತಿರ್ತಾರಲ್ಲ ಹಂಗೆ. ಅದರಲ್ಲೂ ಒಂದು ಇದಾಯ್ತು, ಏನೋ ಬೈಸ್ಕೊಂಡ್ವಿ ನಾವು. ಇಲ್ಲಿ ನಿಂತ್ಕೊಳ್ಳಿ ಅಂತಂದರೆ ನಾವು ಸ್ವಲ್ಪ ಆ ಕಡೆಗೆ ಹೋಗಿ ನಿಂತ್ಕೊಬಿಟ್ವಿ, ಅವರು ಬೈದ್ರು ಪೊಲೀಸರು. ಅದೊಂದು ಬೇಜಾರಷ್ಟೇ. ಅದು ಬಿಟ್ಟರೆ ಏನು ದರ್ಶನ ಎಲ್ಲ ಸಕ್ಕದಾಗಾಯ್ತು ಗೈಸ್, ತುಂಬ ಚೆನ್ನಾಗಾಯ್ತು. ಹ್ಞೂ ಅಂತ ಇದ್ದಾನೆ.
ಎಸ್ ಗಾಯ್ಸ್ ಬಂದ್ವಿ ಮನೆಗೆ. ಇವಾಗ ಒಂದು ಸ್ವಲ್ಪ ಹೊತ್ತಾಯಿತು. ದರ್ಶನ ಅಂತೂ ಗೈಸ್ ಸಕ್ಕದಾಗಾಯಿತು. ಯಾಕಂತಂದರೆ ಮಹಾಮಂಗಳಾರತಿ ಟೈಮಿಗೆ ಹೋದ್ವಿ ಕರೆಕ್ಟಾಗಿ. ಮತ್ತು 1 ವರ್ಷದ ಒಳಗಿನ ಪಾಪುಗಳಿದ್ದರೆ ಅವ್ರನ್ನೂ ಕೂಡ ಬೇಗ ಬಿಡ್ತಾರೆ, ಅಂದರೆ ಡೈರೆಕ್ಟ್ ಎಂಟ್ರಿ ಇದೆ ಅವ್ರಿಗೆ. ಹಾಗೆ ಕೇಳ್ಕೊಂಡು ಹೋದ್ವಿ ನಾವು. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಯಾಕೆ ಅಂತಂದರೆ ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮ್ಗೆ ಹೋದ್ವಿ. ಮಹಾಮಂಗಳಾರತಿ ಮಾಡಿಸ್ಕೊಂಡು ನೋಡಿಕೊಂಡು ಹಾಗೆ ಪ್ರಸಾದ ತಿಂದ್ಕೊಂಡು ಜಸ್ಟ್ ಮಿಸ್. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ದಿದ್ರೆ ನಮ್ಗೆ ಅದು ಸಿಗ್ತಿರ್ಲಿಲ್ಲ ನೋಡಲಿಕ್ಕೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಅಲ್ಲಿ ಗುಹೆ ಇದೆಲ್ಲ ಮಾಡಿದ್ರಲ್ಲ ಅದು ಕೂಡ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇವತ್ತಿನ ದಿನನ ಕಳೆದಿದ್ದೀವಿ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.